ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಇದು ಒಂದು ವಿಶೇಷವಾದ ಸುದ್ದಿ. ಅದು ಏನಂತ ಹೇಳಿದ್ರೆ, ಒಬ್ಬ ಮನುಷ್ಯ ಹುಟ್ಟಿದಾನಂದರೆ ಮತ್ತು ಸಾಯೋದು ಕೂಡ ಖಚಿತ. ಅದು ಪ್ರತಿಯೊಬ್ಬರು ಇದು ಸಾವಿನ ಬಗ್ಗೆ ನೆನಪು ಮಾಡ್ಕೊತಿದ್ರೆ ಜೀವನದಲ್ಲಿ ತುಂಬ ನೆಮ್ಮದಿಯಾಗಿ ಸಂತೋಷವಾಗಿರ್ತಾರೆ. ಮತ್ತು ಯಾವುದೇ ರೀತಿಯ ಕೆಟ್ಟ ಕೆಲಸಗಳಾಗ್ಬೋದು, ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡೋದಾಗ್ಬೋದು, ಇಲ್ಲಾಂದರೆ ಆಸ್ತಿ ಪಾಸ್ತಿಗಳ ಮೇಲೆ ಅತಿ ಹೆಚ್ಚು ಹುಚ್ಚುಗಾರಾಗಿ ಮಾಡೋಕ್ಕೆ ಹೋಗಲ್ಲ. ಸಾವು ನಾವು ಹುಟ್ಟಿರೋದು ಎಷ್ಟು ಸತ್ಯನೋ ಹಾಗೆ ಸಾಯೋದು ಕೂಡ ಅಷ್ಟೇ ಸತ್ಯವಾಗಿದೆ. ಸುಮ್ಮನೆ ನಾವು ಒಂದೊಂದು ಅಡಿಯಷ್ಟು ಜಾಗಗೆ ಯಾರೇ ಸುಮಾರು ಗಲಭೆಗಳು ಮಾಡ್ಕೊಳ್ಳೋದು, ಏನೋ ಶಾಶ್ವತವಾಗಿ ಇಲ್ಲೇ ಇರ್ತೀವಿ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡೋದು. ಸ್ವಲ್ಪ ಶ್ರೀಮಂತರಾದರೆ ಮಧ್ಯಮದ ವರ್ಗದವ್ರಿಗೆ ಆಗ್ಬೋದು, ಬಡವ್ರಿಗೆ ಆಗ್ಬೋದು, ಒಂಥರ ಹೀನವಾಗಿ ನೋಡೋದಾಗ್ಬೋದು, ಅಹಂಕಾರವಾಗಿ ಮಾತಾಡೋದಾಗ್ಬೋದು, ಇವೆಲ್ಲ ಇರ್ತವೆ. ಇನ್ನು ಕೆಲವರು ತುಂಬ ಹುಚ್ಚು ಇಟ್ಕೊಂಡಿರ್ತಾರೆ. ಹೆಂಡತಿ ಮೇಲೆ ಆಗ್ಬೋದು, ಒಂದು ಆಸ್ತಿ ಮೇಲೆ ಆಗ್ಬೋದು, ಒಂದು ಕಾರ್ ಮೇಲೆ ಆಗ್ಬೋದು, ಒಂದು ಚೆನ್ನಾಗಿ ಮನೆ ಕಟ್ಟಿರ್ತಾನೆ. ಅವನ ಮನೆ ಮುಂದೆ ಏನಾದರೂ ಒಂದು ವಾಹನ ಹೋದರೂ ಏನೋ ಒಂಥರ ಏನಾದ್ರು ಇಲ್ಲಿ ಈ ರೋಡಲ್ಲೇ ಬರೋದು ಅಂತ ಹೇಳೋದು, ಆ ಥರ ಇದು ಕಾರ್ ಏನೋ ತೊಗೊಂಡಿರ್ತಾರೆ. ಆ ಕಾರ್ ಯಾರಾದರೂ ಹೋಗ್ತಾ ಟಚ್ ಮಾಡಿದ್ರು, ಮುಟ್ಕೊಂಡ್ರು ಅದರ ಪಕ್ಕದಲ್ಲಿ ನಿಂತ್ಕೊಂಡ್ರು ಒಂಥರ ಏನೋ ಸೈಕೋಗಳ ಥರ ಬಿಹೇವ್ ಮಾಡ್ತಾರೆ. ಇನ್ನೂ ಕೆಲವರು ಅವ್ರ ಮನೆಯಲ್ಲಿ ಹೆಣ್ಮಕ್ಳು, ಅವರ ಹೆಂಡತಿ ಆಗ್ಬೋದು, ಏನಾದರೂ ಸುಂದರವಾಗಿದ್ದರೆ ಅವ್ರಿಗೆ ಏನು ಯಾರು ನೋಡ್ತಾರೋ ಅನ್ನೋ ರೀತಿಯಲ್ಲಿ ಒಂಥರ ಅನುಮಾನದಿಂದ ಪ್ರತಿಕ್ಷಣ ನೋಡ್ಕೊಂಡಿರೋದು. ಇವೆಲ್ಲ ನೋಡಿದರೆ ಅಕಸ್ಮಾತು ಅವರ ದೇಹದಲ್ಲಿ ಉಸಿರಾಟ ನಿಂತೋಗ್ಬಿಟ್ರೆ ಮತ್ತು ಅವರೆಲ್ಲ ಹಿಂದೆ ಬರುತ್ತಾರಾ, ಒಂದು ಐಷಾರಾಮಿ ಮನೆ ಹಿಂದೆ ಬರುತ್ತಾ, ಒಂದು ಕಾರ್ ಬರುತ್ತಾ, ಅವ್ರ ಹೆಂಡತಿ ಬರ್ತಾರ ಅಂತ ಯಾವುದೂ ಬರಲ್ಲ ಅಂಥೇಳಿ ಯಾರೂ ಯೋಚನೆ ಮಾಡಲ್ಲ. ಏನು ಬರಲ್ಲ, ನಮ್ಮ ಹಿಂದೆ ಸತ್ತೋದಾಗ ಬರಿಗೈಯಿಂದ ಬಂದಿದ್ದೀವಿ, ಬರಿಗೈಯಿಂದನೇ ಹೋಗ್ತೀವಿ ಅನ್ನೋರು ಇದೊಂದು ಗಮನದಲ್ಲಿ ಇಟ್ಕೊಂಡ್ರೆ ಯಾರಿಗೂ ಮೋಸನೂ ಮಾಡಲ್ಲ, ಕೆಟ್ಟದಾಗಿ ನೋಡಲ್ಲ. ಒಂಥರ ಸಮಾಜ ನೋಡೋಕ್ಕೆ ಚೆನ್ನಾಗಿರುತ್ತೆ. ಆದರೆ ಸಾವಿನ ಬಗ್ಗೆ ಮರ್ತೋಗ್ಬಿಟ್ಟು ಏನು ಎಲ್ಲೇ ಗೂಡು ಹಾಕ್ಕೊಂಡು ಕಟ್ಕೊಂಡು ಪ್ರಪಂಚದಲ್ಲಿ ಇರೋ ರೀತಿಯಲ್ಲಿ ವರ್ತನೆ ಮಾಡ್ತಿರ್ತಾರೆ. ಕೆಲವ್ರಿಗೆ ಹಣದ ಹುಚ್ಚಿನ ಆಸೆ, ಕೆಲವರಿಗೆ ಬಂಗಾರ ಅಂದರೆ ಹುಚ್ಚು, ಕೆಲವರಿಗೆ ಭೂಮಿ ಮಾಡೋದು, ಆಸ್ತಿ ಪಾಸ್ತಿ ಮಾಡೋದಾದ್ರೆ ಹುಚ್ಚು. ಈ ಹುಚ್ಚಲ್ಲಿ ಲೀನರಾಗಿಬಿಟ್ಟು ಯಾರ ಜೊತೆ ಹೇಗೆ ವರ್ತನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಮರೆತೋಗಿರ್ತಾರೆ. ಈ ವರ್ತನೆ ಅವರು ಈಗ ಮನುಷ್ಯ ಹುಟ್ಟಿದ ಮೇಲೆ ಪಾಪಗಳು ಏನಕ್ಕೆ ಮಾಡ್ತಾನೆ, ಪುಣ್ಯದ ಕೆಲಸಗಳು ಏನಕ್ಕೆ ಮಾಡ್ತಾನೆ ಅಂಥೇಳಿ ಇಲ್ಲಿ ಅರ್ಥ ಮಾಡ್ಕೋಬೇಕು. ಮನುಷ್ಯ ಏನಕ್ಕೆ ಪಾಪಗಳು ಮಾಡ್ತಾನೆ? ಹಣ ಸಂಪಾದನೆ ಮಾಡೋಕ್ಕೆ ಆಗ್ಬೋದು, ಒಂದು ಆಸ್ತಿ ಸಂಪಾದನೆ ಮಾಡೋಕ್ಕಾಗ್ಬೋದು, ಇಲ್ಲ ಒಂದು ಮಹಿಳೆಯ ಜೊತೆ ಒಂದು ಸಹವಾಸ ಮಾಡೋಕ್ಕಾಗ್ಬೋದು. ಈ ರೀತಿ ತಪ್ಪುಗಳನ್ನು ಮಾಡ್ತಾ ಇರ್ತಾನೆ. ಬೇರೆ ಹೆಣ್ಣು ಹೊಣ್ಣು ಮಣ್ಣು ಈ ಮೂರು ವಿಷಯದಲ್ಲೇ ಒಬ್ಬ ಮನುಷ್ಯ ತಪ್ಪು ಮಾಡೋದು ಅಲ್ವಾ? ಈ ರೀತಿ ತಾನೆಲ್ಲ ತಪ್ಪುಗಳು ಮಾಡಿಕೊಂಡು ಆಸ್ತಿ ಪಾಸ್ತಿಗಳು ಮಾಡಿಕೊಂಡು ಚೆನ್ನಾಗಿ ಬೆಳೆದುಬಿಟ್ಟು ಒಂದು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿಬಿಟ್ಟು ಒಳ್ಳೆ ಹೆಂಡತಿಗೆ ಮದುವೆ ಮಾಡಿಕೊಂಡು ಒಳ್ಳೆ ಮಕ್ಕಳಾಗಿ ಒಳ್ಳೆ ಕಾರ್ಗಳು 2-3 ಕಾರ್ಗಳು ಇಟ್ಕೊಂಡು ಇರ್ತಾನೆ. ನೋಡಿ, ಆತನಿಗೆ ಒಬ್ಬ ಮನುಷ್ಯನಿಗೆ ಸಾವು ಹತ್ತಿರ ಬರುತ್ತೆ ಒಂದು 2-3 ದಿನದಲ್ಲಿ ಅನ್ನೋ ರೀತಿಯಲ್ಲಿ ಅವರ ಜೀವನದ ಅವನ ಮನಸ್ಸು ಹೇಗಿರುತ್ತೆ ಅನ್ನೋ ರೀತಿಯಲ್ಲಿ ಈ ಒಂದು ನಾನು ಹೇಳೋಕ್ಕೆ ಸುದ್ದಿ ಮಾಡಿರೋದು. ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯ ಸತ್ತೋಗ್ತಾನೆ ನ್ಯಾಚುರಲ್. ಯಾಕಂದರೆ ಅವನಿಗೆ ಒಂಥರ ಸಿಂಪ್ಟಮ್ಸು ದೇವರು ತೋರಿಸ್ತಾ ಇರ್ತಾರೆ, ಅರ್ಥ ಮಾಡ್ಕೋಬೇಕು. ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ಸಾವು ಬರುವ ಸಮಯ ಫಿಕ್ಸ್ ಮಾಡಿರ್ತಾನೆ ದೇವರು. ಆ ಸಾವು ಬರುವ ಸಮಯ ಹತ್ತಿರ ಆದಾಗ ಕೇವಲ ಒಂದು 3 ದಿನ ಮುಂಚೆ ಅವನಿಗೆ ಅರಿವಾಗುತ್ತೆ. ಒಂದು ಗರುಡ ಪುರಾಣದಲ್ಲಿ ಬರೆದಿರುವಂತಹ ಸತ್ಯ ಕಥೆಗಳನ್ನು ನಾವು ಕೇಳಿದಾಗ 3 ದಿನಗಳಲ್ಲಿ ಅವನಿಗೆ ಸಾವು ಬರುತ್ತಂದರೆ ಆತನ ಮನಸ್ಸಲ್ಲಿ ಒಂಥರ ನೋವು ಶುರುವಾಗುತ್ತೆ, ದೇಹದಲ್ಲಿ ಬಲ ಕಡಿಮೆ ಆಗುತ್ತೆ, ಧ್ವನಿಯಲ್ಲಿ ಶಕ್ತಿ ಕಡಿಮೆ ಆಗುತ್ತೆ, ಇವೆಲ್ಲ ಆಗ್ತವೆ. ಭಯ ಆಗೋದು. ಮತ್ತು ಯಾರೆಲ್ಲ ಸ್ನೇಹಿತರು ಬಂಧುಗಳಿದ್ದಾರೋ ಅವ್ರಿಗೆಲ್ಲ ಒಂದ್ಸಲಿ ಮಾತಾಡಬೇಕು, ಭೇಟಿಯಾಗಬೇಕು, ನೋಡ್ಬೇಕನ್ನಿಸುತ್ತೆ. ಮತ್ತು ಆತನ ಮನೆ ಸುತ್ತ ಒಂಥರ ಅವನು ಮಾತ್ರ ಅಷ್ಟೇ, ಅವನ ಮನೆಯ ಸುತ್ತ ಅವನಿಗೆ ಏನೋ ಒಂದು ಭಯಭೀತಿ ಶುರುವಾಗುತ್ತೆ. ಕತ್ತಲು ಆವರಿಸಿದಂಗೆ ಅವ್ರ ಮನೆ ಸುತ್ತ ಒಂಥರ ಆಗ್ತಾ ಇರುತ್ತೆ.
ನಾಯಿಗಳು ಬಗಳಿದ್ರು ಭಯ ಪಡ್ತಾನೆ. ನೋಡಿ, ಯಾರಾದರೂ ನೀವು ನೋಡಿರ್ತೀರ, ಏನೋ ಸರ್ ನಾಯಿಗಳು ಬಗಳ್ತಾ ಇರ್ತವೆ ರಾತ್ರಿ ಹೊತ್ತು. ನೋಡಿ, ಯಾರಾದರೂ ಒಂದು ಮನೆಯಲ್ಲಿ ಸಾವು ಇನ್ನೇನು 2-3 ದಿನದಲ್ಲಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಆ ಮನೆಯ ಸುತ್ತಮುತ್ತ ನಾಯಿಗಳೆಲ್ಲ ಆಳ್ತಾವೆ. ಬಗಳೋದಲ್ಲ, ಬಗಳೋದು ಅಂದರೆ ಬಗಳ್ತಾ. ನೋಡಿ, ಬಗಳೋದು ಅಂದರೆ ಯಾರಾದ್ರು ಕಳ್ಳರು ಬಂದರೆ ಬಗಳ್ತವೆ, ದೇವಗಳು ಬಂದರೆ ಬಗಳ್ತವೆ, ಅದು. ಬಟ್ ಆಳ್ತಾವೆ ನೋಡಿ. ಆಳ್ತಾರ ಅಂದರೆ ಯಮಲೋಕ ದೂತರುಗಳು ತಿರುಗಾಡ್ತಾ ಇರ್ತವೆ, ಕಾಯ್ತಾ ಇರ್ತವೆ ಇನ್ನು ಪ್ರಾಣ ತೊಗೊಂಡೋಗೋಕ್ಕೆ. ಆ ಸಂದರ್ಭದಲ್ಲಿ ನಾಯಿಗಳು, ಮನೆಗೆ ಸುತ್ತಮುತ್ತ ನಾಯಿಗಳು ಆಳ್ತಾ ಇರ್ತವೆ. ಇವನು ಯಾರಿಗೆಲ್ಲ ಮೋಸ ಮಾಡಿದ್ದಾನೋ ಆ ವ್ಯಕ್ತಿ ಮಾಡಬಾರ್ದಾಗಿತ್ತು ಅಂತ ಅವನ ಮನಸ್ಸಲ್ಲಿ ಪಶ್ಚಾತ್ತಾಪ ಹುಟ್ಕೊತಾ ಇರುತ್ತೆ. ಯಾರಿಗಾದರೂ ಒಳ್ಳೇದು ಮಾಡಿದರೆ ಅದನ್ನು ನೆನಪು ಮಾಡ್ಕೊತಾನೆ, ಒಳ್ಳೇದು ಮಾಡಿದ್ದೀನಿ ಅಂತ. ಕೆಟ್ಟದ್ದು ಮಾಡಿರೋರಿಗಂತೂ ನಿಜ ಹೇಳ್ತೀನಿ ನೋಡಿ, ಕೆಟ್ಟದಾಗಿ ನಡ್ಕೊಂಡು ಮೋಸ ಮಾಡಿರೋರಿಗೆ ಯಾರಾದರೂ ಒಂದು ಸಹಾಯ ಮಾಡಿದಾಗ ಕೇಳಿದಾಗ ಅವ್ರಿಗೆ ತುಂಬ ಸಮಸ್ಯೆ ಇರುತ್ತೆ. ಇವನ ಹತ್ರ ಹಣ ಇದ್ರೂ ಕೊಡೋಲ್ಲ ನೋಡಿ, ಅವೆಲ್ಲ ನೆನಪಾಗ್ತವೆ. ಸುಮ್ಮನೆ ಒಂದು ಪ್ರಾಣಿಗೆ ಸಾಯಿಸ್ಬಿಟ್ಟಿರ್ತಾನೆ, ಸುಮ್ಮನೆ ಯಾರಿಗೋ ಒಂದು ಟೆನ್ಷನ್ಗೆ ಹಾಕಿರ್ತಾನೆ. ಒಂದು ಸಂಸಾರಕ್ಕಾಗ್ಬೋದು, ಒಂದು ಫ್ಯಾಮ್ಲಿಗಾಗ್ಬೋದು, ಒಬ್ಬ ಮನುಷ್ಯನಿಗಾಗ್ಬೋದು ಕಿರುಕುಳ ಕೊಟ್ಟಿರ್ತಾನೆ. ಆ ಕಿರುಕುಳ ಕೊಟ್ಟು ಅವಾಗೇನೋ ನಗ್ನಾಗ್ತಾ ಕಿರುಕುಳ ಕೊಟ್ಟಿರ್ತಾನೆ. ಅವೆಲ್ಲ ಅವನಿಗೆ ಸಾವು ಹತ್ತಿರ ಬರೋ ಮುಂಚೆ 3 ದಿನದ ಮುಂಚೆ ನೆನಪಾಗ್ತಾ ಇರ್ತವೆ. ಅವಾಗ ಏನೂ ಮಾಡೋಕ್ಕಾಗಲ್ಲ. ಪಶ್ಚಾತ್ತಾಪ ಮಾತ್ರ, ತುಂಬ ಭಯ ಪಡ್ತಾರೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರಿಗೆ, ಇದೊಂದು ನಾನು ಏನಿಗೆ ಸುದ್ದಿ ಮಾಡಿದ್ದೀನಿ ಅಂದರೆ, ನಿಮ್ಮ ಮುಂದೆ ಬರೋ ನಿಮ್ಮ ಸಾವು ಹೇಗಿರಬೇಕಾದ್ರೆ ಬರಲಿ ಬಿಡು, ಯಾರೆಲ್ಲ ಸಂತೋಷ ಆಗಿರ್ತೀನಿ ನೋಡಿ. ಇದನ್ನು ಒಂದು ಹೇಳ್ತೀನಿ, ಗರುಡ ಪುರಾಣದಲ್ಲಿ ಬರೆದಿರೋದು ಒಂದು ಸತ್ಯ ಅಂಶಗಳಿವು. ಯಾರೆಲ್ಲ ಸಾವು ಮುಂಚೆ 2-3 ದಿನ ಮುಂಚೆ ಸಂತೋಷ ಆಗಿರ್ತಾರೆ ಅಂದರೆ, ಯಾರೆಲ್ಲ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳು ಮಾಡಿರ್ತಾರೆ, ಪುಣ್ಯದ ಕೆಲಸಗಳು ಮಾಡಿರ್ತಾರೆ, ಅವನು ಸುತ್ತಮುತ್ತ ಇರೋರಿಗೆಲ್ಲ ನಗಿಸ್ಕೊಂಡಿರ್ತಾನೆ, ಒಳ್ಳೆಯ ಕೆಲಸಗಳು ಯಾರೆಲ್ಲ ಮಾಡಿರ್ತಾನೆ, ಯಾರಿಗೂ ಸಾಲಗಳು ಕೊಡೋದು ಇಲ್ಲದೆ ಮನುಷ್ಯಂತೆಯಾಗಿರ್ತಾನೆ ನೋಡಿ, ಅವನಿಗೆ ಸಂತೋಷನೇ ಇರುತ್ತೆ. ಅವನ ಮನಸ್ಸಲ್ಲಿ ಸಂತೋಷ ಆಗಿರುತ್ತೆ, ಹ್ಯಾಪಿ ಇರುತ್ತೆ, ನಗ್ನಾಗ್ತಾ ಎಲ್ಲರಿಗೂ ಕರೆಸ್ಕೊತಾನೆ. ಮತ್ತು ಅವ್ನಿಗೆ ಯಾವುದೇ ರೀತಿಯ ಭಯ ಭೀತಿನೂ ಬರೋಲ್ಲ, ದೇಹದಲ್ಲಿ ಶಕ್ತಿನೂ ಕುಗ್ಗಲ್ಲ, ಮತ್ತು ಧ್ವನಿಯಲ್ಲಿ ಬಲನೂ ಕಡಿಮೆ ಆಗಲ್ಲ. ಈ ರೀತಿ ಒಳ್ಳೆಯ ಕೆಲಸಗಳು ಮಾಡಿರೋನು ಮಾತ್ರ ಯಾವತ್ತಿಗೂ ಅವನಿಗೆ ಬದಲಾವಣೆಗಳು ಆಗಲ್ಲ. ಬದಲಾಗಿ ಅವ್ನಿಗೆ ಗೊತ್ತಾಗ್ಬಿಡುತ್ತೆ, ಇನ್ನು ನಾನು ಈ ಭೂಮಿಯಿಂದ ಬಿಡೋದಾಗಿದೆ, ಈ ದೇಹದಿಂದ ನನ್ನ ಆತ್ಮ ಹೋಗ್ತಿದೆ ಅಂತ ಹೇಳಿ ಅವನೇ ಪ್ರೀತಿಯಿಂದ ಎಲ್ಲರಿಗೂ ಕರೆಸ್ಕೊಂಡು ನಗ್ನಾಗ್ತಾ ಮಾತಾಡ್ತಾನೆ, ನಗ್ನಾಗ್ತಾ ಇರ್ತಾನೆ. ಕೆಲವೊಂದು ಸಂದೇಶಗಳು ತನಗೆ ಹುಟ್ಟಿರೋಂಥ ಮಕ್ಕಳಿಗೆ ಹೇಳ್ತಾನೆ, ನಾನು ಹೀಗಿರು, ನೀವು ಹೀಗಿರೋ ಹಾಗಿರೋ. ಹೆಂಡತಿ ಇದ್ದರೆ ಹೆಂಡತಿಗೂ ಹೇಳ್ತಾನೆ, ಮುಂದೆ ಎಚ್ಚರವಾಗಿರೋ, ಮಕ್ಕಳು ಚೆನ್ನಾಗಿ ನೋಡ್ಕೋ, ಆಸ್ತಿ ಪಾಸ್ತಿಗಳ ಕಡೆ ಗಮನ ಹಾಕೋ, ಮಕ್ಕಳು ಕೆಟ್ಟೋಗೋದಾಗಿ ಬಿಡಬೇಡ ಅನ್ನೋ ರೀತಿಯಲ್ಲಿ ಸಂತೋಷವಾಗಿ ಹೇಳ್ತಾನೆ, ನಗ್ನಾಗ್ತಾ ಇರ್ತಾನೆ. ಅಂಥವ್ರಿಗೆ ಒಳ್ಳೆ ಸಾವೂ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಅವ್ನಿಗೆ ಯಾವುದೇ ರೀತಿಯ ಭೀತಿನೂ ಆಗಿಲ್ಲ, ಭಯನೂ ಆಗಲ್ಲ, ಟೆನ್ಷನ್ ತೊಗೊಳ್ಳಲ್ಲ, ಸಂತೋಷವಾಗಿ ನೋಡಿ. ಪ್ರತಿಯೊಬ್ಬ ಮನುಷ್ಯನೂ ಅಬ್ಸರ್ವ್ ಮಾಡಿ, ಹುಟ್ಟುವಾಗ ತುಂಬ ಭೂಮಿಗೆ ಬರೋ ಮುಂಚೆ ತುಂಬ ಅಳ್ತಾನೆ. ಆದರೆ ಸತ್ತ ಮೇಲೆ 100 ಜನಕ್ಕೆ ಅಲಿಸ್ಬಿಟ್ಟು ಹೋಗ್ತಾನೆ. ತುಂಬ ಪುಣ್ಯದ ಕೆಲಸ, ತುಂಬ ಜನಕ್ಕೆ ಸಂಪರ್ಕದಲ್ಲಿದ್ದರೆ 100 ಜನಕ್ಕಲ್ಲ 1000 ಜನರಿಗೆ ಕಣ್ಣೀರು ಹಾಕಿ ಇವನು ಸತ್ತ ಮೇಲೆ ಸುತ್ತಮುತ್ತಿರೋನ್ನ ಅಳ್ತಾರೆ. ಅವನು ಹುಟ್ಟಿದ ಮೇಲೆ ಅವನು ಮಾತ್ರ ಹತ್ಕೊಂಡು ಬರ್ತಾನೆ ನೋಡಿ. ಇದ್ದೇ ವ್ಯತ್ಯಾಸ. ಭೂಮಿಗೆ ತಾಯಿ ಹುಟ್ಟಿಂದ ಆಚೆ ಬರುವಾಗ ತುಂಬ ಅಳ್ತಾನೆ, ಅದೇ ಭೂಮಿ ಹುಟ್ಟಿಗೆ ಹೋಗುವಾಗ ಬೇರೆಯವ್ರು ಅಳ್ತಾರೆ. ಅಂದರೆ ನಾವು ಒಳ್ಳೆಯ ಕೆಲಸ ಮಾಡಿದರೆ, ಅದೇ ಕೆಟ್ಟದಾಗಿ ಮಾಡಿದ್ರೆ ಎಲ್ಲರೂ ಬೈಕೊಂತಾರೆ ಅವನಿಗೆ, ನನ್ನ ಮಗ ಸಾಯ್ತಿದ್ದು ಒಳ್ಳೇದಾಯ್ತು ಅಂತೇಳಿ. ಅದಕ್ಕೆ ಹೇಳೋದು, ಯಾರ ಸಾವು ಹೇಗೆ ಬರುತ್ತೋ ಯಾವಾಗ ಬರುತ್ತೋ ಗೊತ್ತಾಗಲ್ಲ. ಇರೋ 4 ದಿನ ಒಳ್ಳೆಯ ಕೆಲಸಗಳು ಮಾಡಬೇಕು, ಒಳ್ಳೆಯದಾಗಿ ಯೋಚನೆ ಮಾಡಬೇಕು, ನಮ್ಮ ಪರಿಚಯ ಅವ್ರಿಗೆಲ್ಲ ಒಳ್ಳೆಯದೇ ಬಯಸಬೇಕು. ಆವಾಗ ಯಾವುದೇ ಬಯಲ್ಲ. ಯಾಕಂತ ಹೇಳಿದ್ರೆ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗೋವನು ಮಾತ್ರ ಸಂತೋಷವಾಗಿ ಒಂದು ಸಾವು ಬರೋದು. ಎಲ್ಲ ಒಂದು ಸುತ್ತಮುತ್ತಿನ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ. ಅದೇ ನರಕಕ್ಕೆ ಹೋಗುವಂಥವನು ಸಾವು ಬಂದಾಗ ಅಬ್ಸರ್ವ್ ಮಾಡಿಬೇಕಾದ್ರೆ ತುಂಬ ಸಮಸ್ಯೆಗಳಲ್ಲಿ ಬಿದ್ದು ಮನೆಯ ಸುತ್ತಮುತ್ತ ಎಲ್ಲರಿಗೂ ಒಂದು ತಲೆ ಬಿಸಿ ಮಾಡಿ ತುಂಬಾ ಟೆನ್ಷನ್ ಕೊಡ್ತಾ ಸಾಯ್ತಾರೆ. ಆ ರೀತಿ ಆಗುತ್ತೆ. ನರಕಕ್ಕೆ ಹೋಗುವವರು ನಾನು ಹೀಗೆ ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟಿದ್ದೀನಿ, ಪಾಪ ಅವ್ನು ಕರೆಸ್ಕೋಬೇಕು. ಅವತ್ತು ಬರೀ ಒಂದು
ಅರ್ಧ ಕುಂಟು ಸೈಡಿಗೆ ನಾನು ಅವ್ನಿಗೆ ಗಲಾಟೆ ಮಾಡಿದೆ, ಅವ್ರ ಹೆಂಡತಿ ಮಕ್ಕಳಿಗೆ ತೊಂದರೆ ಮಾಡಿದೆ ಅಂತ ಹೇಳೋದು, 50,000 ರೂಪಾಯಿಗೆ ತೊಂದರೆ ಮಾಡಿದೆ, 20,000ಕ್ಕೆ ತೊಂದರೆ ಮಾಡಿದೆ ಅಂತೇಳಿ ಅವ್ನು ಮಾಡಿರೋದು ತಪ್ಪು ಕೆಲಸ ಎಲ್ಲ 3 ದಿನಗಳು, ಇನ್ನೊಂದು 3 ದಿನಗಳಲ್ಲಿ ಸತ್ತೋಗ್ತಾನೆ ಅನ್ನೋ ಸಂದರ್ಭದಲ್ಲಿ ಅವನಿಗೆಲ್ಲ ನೆನಪಾಗ್ತಾ ಇರುತ್ತೆ. ಆ 3 ದಿನಗಳಲ್ಲಿ ಅವನು ಏನೂ ಮಾಡೋಕ್ಕೂ ಆಗಲ್ಲ ಪಶ್ಚಾತ್ತಾಪ ಬಿಟ್ಟರೆ. ಯಾಕಂದರೆ ದೇಹದಲ್ಲಿ ಶಕ್ತಿ ಕುಗ್ಗೋಗಿರುತ್ತೆ, ಧ್ವನಿಯಲ್ಲಿ ಬಲ ಕುಗ್ಗೋಗಿರುತ್ತೆ, ಮುಸುಕಿನ ವಾತಾವರಣ ಸುತ್ತಮುತ್ತ ಮನೆ ಸುತ್ತಮುತ್ತ ಆವರಿಸ್ಕೊಡುತ್ತೆ ಅವನಿಗೆ. ಹಾಗಾಗಿ ನಾವು ಯಾವಾಗಲೇ ಆಗಲಿ ವಿದ್ಯಾರ್ಥಿಗಳು ಎಕ್ಸಾಮ್ಸು ಬರ್ತಾಯಿದೆ, ನಾಳೆ ಇನ್ನು 2-3 ದಿನ ಎಕ್ಸಾಮ್ಸ್ ಇರೋ ಟೈಮಲ್ಲಿ ಯಾರು ಓದಿಲ್ಲ ಅನ್ನೋರಿಗೆ ಇಷ್ಟು ಟೆನ್ಷನ್ ತೊಗೊಂಡು ಒದ್ದಾಡ್ಕೊಂಡು ಓದ್ತಾರೆ. ಅದೇ ಮೊದಲಿಂದ ಓದ್ಕೊಂಡು ಬಂದಿರ್ತಾರೆ ನೋಡಿ, ಅವ್ರು ಹೇಗಿರ್ತಾರೆ ಹೇಳಿ. ನಾಳೆ ಎಕ್ಸಾಮ್ ಅಂದರೂ ಕೂಡ ರಾತ್ರಿ ಹೊತ್ತು ಒಂದು ಚಿತ್ರ ನೋಡಿ, ಒಂದು ಟಿ ವಿ ನೋಡಿ ಮಲಗ್ತಾರೆ. ಆವಾಗ ಪ್ರಿಪ್ರೇಷನ್ಸ್ ಚೆನ್ನಾಗಿ ಆಗಿದ್ರೆ ಎಕ್ಸಾಮ್ಸ್ಗೆ ಆರಾಮಾಗಿ ಟೆನ್ಷನ್ಸ್ ಇಲ್ಲ, ಆರಾಮಾಗಿ ಹೋಗಿ ಬರೀತಾರೆ. ಏನು ಓದ್ದಂಗೆ ಟೈಮ್ ವೇಸ್ಟ್ ಮಾಡಿಬಿಟ್ಟಿರೋರು ನಾಳೆನೇ ಎಕ್ಸಾಮು, ನಾಳೆದೇ ಎಕ್ಸಾಮ್ ಅಂದರೆ ಏನು ಮಾಡ್ತಾರೆ ಹೇಳಿ. ಯಾವ ಎಕ್ಸಾಮ್, ಯಾವ ಪ್ರಶ್ನೆಗಳು ಕೊಡ್ತಾರೋ, ಯಾವ ಥರ ಬರೀಬೇಕು, ಅದು ಕೊಡ್ತಾರೋ ಇದು ಕೊಡ್ತಾರೋ, ಯಾವ ಸಿಲೆಬಸ್ಸಲ್ಲಿ ಯಾವ ಚಾಪ್ಟ್ರಲ್ಲಿ ಜಾಸ್ತಿ ಪ್ರಶ್ನೆಗಳು ಕೊಡ್ತಾವೆ ಅಂತೇಳಿ ಟೆನ್ಷನ್ ತೊಗೊಂಡು ಹೋಗ್ತಾನೆ. ಅಲ್ಲಿ ಏನೂ ಬರೆಯೋಕ್ಕಾಗಲ್ಲ ಅವನು, ಆ ರೀತಿ ಆಗೋಗುತ್ತೆ. ಹಾಗಾಗಿ ನಮ್ಮ ಜೀವನ ಚಿಕ್ಕದು, ಅರ್ಥ ಮಾಡ್ಕೊಳ್ಳಿ. ನಮ್ಮ ಭವಿಷ್ಯ, ನಮ್ಮ ಏನಿದೆ ಹುಟ್ಟಿದ್ದೀವಲ್ವ, ಇದು ಶಾಶ್ವತವಲ್ಲ, ಅಶಾಶ್ವತ. ಮತ್ತು ನಾವು ಎಷ್ಟು ಪ್ರೀತಿಯಿಂದ ತೊಗೊಂಡಿರೋ ಒಂದು ಕಾರ್ ಆಗ್ಬೋದು, ಪ್ರೀತಿಯಿಂದ ಕಟ್ಟಿರೋ ಒಂದು ಮನೆ ಆಗ್ಬೋದು, ನಮ್ಮ ಹಿಂದೆ ಬರುವುದಿಲ್ಲ ಅದು. ಹಾಗಾಗಿ ನಾವು ತಗೊಳ್ಳೋ ಕಾರ್ಗೋಸ್ಕರ, ಕಟ್ಟುವಂಥ ಮನೆಗೋಸ್ಕರ 100 ಜನಕ್ಕೆ ಮೋಸ ಮಾಡೋದಾಗಲಿ, 100 ಜನಕ್ಕೆ ತೊಂದರೆ ಮಾಡೋದಾಗಲಿ ಮಾಡಿದರೆ ಅದು ನೀನು ಸತ್ತೋ ಸಮಯದಲ್ಲಿ ಕೂಡ ಅದು ಕಾಣಿಸುತ್ತೆ, ಸತ್ತ ಮೇಲೆ ಕೂಡ ನಿಮಗೆ ತೊಂದರೆ ಕೊಡುತ್ತದೆ. ಹಾಗಾಗಿ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ತುಂಬ ಬದಲಾವಣೆ ಆಗಬೇಕು. ನಾವು ಬದಲಾವಣೆ ಆಗಬೇಕಾದ್ರೆ ಕೇವಲ ನಿಮ್ಮ ಸಾವಿನ ಬಗ್ಗೆ ಯೋಚನೆ ಮಾಡಿ. ನಾನು ಸತ್ತೋದ ಮೇಲೆ ನಾನು ಒಳ್ಳೆಯ ಕೆಲಸ ಮಾಡಿದ್ದೀನಿ, ನನ್ನ ಸ್ವರ್ಗಕ್ಕೆ ಹೋಗ್ತೀನಿ ಅಲ್ಲ ನರಕಕ್ಕೆ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ನಾನು ಯಾರಿಗೆಲ್ಲ ಮೋಸ ಮಾಡಿದ್ದೀನಿ ಅಂತ ಯೋಚನೆ ಮಾಡಿ. ನೀವು ಎಷ್ಟು ಪ್ರೀತಿ ಮಾಡ್ತೀವಿ, ಮುದ್ದಾದ ಹೆಂಡತಿಗೆ ಯಾರಾದರೂ ಸುಮ್ಮನೆ ಪಾಪ ನೋಡ್ತಾರೆ, ಏನೋ ಚೆನ್ನಾಗಿರೋ ಅಂತ ನೋಡಿದ್ರೆ ತಕ್ಷಣ ಅವನ ಮೇಲೆ ಅನುಮಾನ ಪಡೋದು, ಏನೋ ನನ್ನ ಹೆಂಡತಿ ಹಿಂಗೆ ನೋಡ್ತೀಯಾ, ಏನೋ ಅವ್ನು ಗುರಾಸ್ತೀಯಾ, ಅವೆಲ್ಲ ಅಹಂಕಾರ ಬಿಟ್ಬಿಡಿ. ನಿಮಗೆ ಹುಟ್ಟಿರೋಂಥ ಮಕ್ಕಳು ಕೂಡ ನಿಮಗೆ ಸತ್ತ ಮೇಲೆ ನಿಮ್ಮ ಹೆಸರಿಂದ ಕರೆಯಲ್ಲ, ಹತ್ತಿರ ಬರೋಕ್ಕೆ ಬರಲ್ಲ, ಶವ ಅಂತ ಹೊರತು ನಿಮ್ಮ ಪೂರ್ತಿ ಹೆಸರಿಂದ ಕರೆಯೋಕ್ಕೆ ಬರಲ್ಲ. ಅದಕ್ಕಾಗಿ ಈ ದೇಹದಲ್ಲಿ ಉಸಿರಾಟ ಇರೋರಿಗೆ ಈ ದೇಹದ ಬೆಲೆ, ಉಸಿರಾಟ ನಿಂತೋದ್ರೆ ಈ ದೇಹಕ್ಕೆ ಬೆಲೆನೇ ಇಲ್ಲ. ಹಾಗೆ ಇರುವಾಗ ನಾವು ಬಂದಿದ್ದೀವಿ, ಎಷ್ಟು ನಿಜ, ನಾವು ಹೋಗೋದು ಅಷ್ಟೇ ನಿಜ. ನಮ್ಮ ಸ್ವಂತ ಮನೆ ಮೇಲೆ ಇರುತ್ತೆ, ಪರ್ಮನೆಂಟ್ ಮನೆ ಮೇಲೆ ಇರುತ್ತೆ. ಈಗ ಇರೋ ನಮ್ಮ ಮನೆ ಇದೆ ನೋಡಿ, ಬಾಡಿಗೆ ಮನೆ ಇದು ಒಂಥರ ಗ್ಯಾರಂಟಿ ಅಲ್ಲ, ನಮ್ಮದು ಇಲ್ಲೇ ಫಿಕ್ಸ್ ಅಂತಲ್ಲ. ನಾವು ಎಷ್ಟು ಐಷಾರಾಮ್ ಮನೆಯಲ್ಲಿದ್ರೂ ಬಿಟ್ಟು ಹೋಗಬೇಕು, ಗುಡಿಸ್ಲು ಮನೆಯಲ್ಲಿದ್ದರೂ ಬಿಟ್ಟು ಹೋಗ್ಬೇಕು, ಡೂಪ್ಲೆಕ್ಸ್ ಮನೆಯಲ್ಲಿದ್ದರೂ ಬಿಟ್ಟು ಹೋಗಬೇಕು, ಶಾಶ್ವತ ಅಂತಲೂ ಅಲ್ಲ ಇದು. ಏನೋ ಇದ್ದಾಗ ಜೀವನ ಮಾಡುವಾಗ ಏನೋ ಒಂದು ಮನೆ ಚೆನ್ನಾಗಿ ಕಟ್ಕೊಂಡಿದ್ದೇನಪ್ಪ ಅಂತ ಹೇಳ್ಕೊಬೋದು ಅಷ್ಟೇ ಹೊರತು ಅದನ್ನು ಬಿಟ್ಟರೆ ಇಲ್ಲಿ ಯಾವುದೂ ಶಾಶ್ವತ ಅಲ್ಲ ಅಂತ ಹೇಳಿ ಇಷ್ಟೇ ಸ್ನೇಹಿತರೆ. 3 ದಿನಗಳು ಮುಂಚೆ ಗರುಡ ಪುರಾಣದಲ್ಲಿ ಬರೆದಿರೋ ಒಬ್ಬ ವ್ಯಕ್ತಿ ಯಾರಾದರೂ ಸತ್ತೋಗ್ತಾನಂದರೆ 3 ದಿನಗಳಿಂದ ಸಿಂಪ್ಟಮ್ಸ್ ಶುರುವಾಗುತ್ತೆ. ಮನೆ ಸುತ್ತಮುತ್ತ ನಾಯಿಗಳು ಬಗ್ಲೋದು, ನಾಯಿಗಳು ಆಳೋದು ಶುರುವಾಗುತ್ತೆ, ದೇಹದಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗುತ್ತೆ. ಹಾಗೆ ಪ್ರಪಂಚದಲ್ಲಿ ನಮ್ಮ ಜೀವನ, ನಮ್ಮ ಉಸಿರಾಟ ಇರೋವರೆಗೂ ಒಳ್ಳೆಯ ಕೆಲಸ ಮಾಡಿ ಅಂತ ನನ್ನ ಚಾನಲಿಂದ ಇದೊಂದು ಸಂದೇಶ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿ ಮಾಡಿದ್ದೀನಿ. ಯಾರೆಲ್ಲ ನಿಮ್ಮ ಸ್ನೇಹಿತರು ಬಂಧುಗಳಿದ್ದಾರೆ ಅವರೆಲ್ಲ ಶೇರ್ ಮಾಡಿ. ಹಾಗೆ ಸುದ್ದಿ ನಿಮಗೆ ಇಷ್ಟ ಆದಾಗ ನಿಮ್ಮ ಕಡೆಯಿಂದ ನಾನು ಬಯಸೋದು ಒಂದೇ ಒಂದು ಲೈಕು ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.